ಹೇಗಿತ್ತು? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ವೀಸಾ ಇಲ್ದಿರ ಹೇಗೆ ಎಲ್ಲರೂ ಬೇರೆ ಬೇರೆ ದೇಶಕ್ಕೆ ಹೋಗ್ತಿದ್ರು ಅನ್ನೋದನ್ನು ರಿಯಲ್ ಟೈಮು ಕೊನೆಯಲ್ಲಿ ಎಲ್ಲ ತೋರಿಸಿದ್ದಾರೆ. ಹಾಂ, ರಾಜ್ಕುಮಾರ್ ಹಿರಾನಿ ಅವ್ರ ಡೈರೆಕ್ಷನ್ ಹೌದು. PK ಅಷ್ಟೇ ಇಟ್ಟಾಗುತ್ತೆ. PK ಅದು ಕಂಪೇರೇ ಮಾಡೋಕ್ಕಾಗಲ್ಲ ಸರ್, ಅದು ಬೇರೆ ಥರನೇ ಇದೆ, PKನೇ ಬೇರೆ ಥರ ಇದೆ, 3 Idiots ಇನ್ನೊಂದು ಥರ ಇತ್ತು, ಇದು ಮತ್ತೊಂದು ಥರ ಇದೆ. ಸೊ ಯಾವುದ್ಯಾವುದಕ್ಕೂ ರಿಲೇಟೇ ಇಲ್ಲ, ಪ್ರತಿ ಮೂವಿನೂ ಯೂನಿಕ್ಕಾಗಿ ತರ್ತಾರೆ ರಾಜ್ಕುಮಾರ್ ಹಿರಾನಿ. ಸೊ ಪ್ರತಿಯೊಬ್ಬರು ನೋಡಿ ಇಂಥ ಮೂವಿ ಬೆಳೆಸ್ಬೇಕು ಅನ್ನೋದು ನಮ್ಮ ಆಶಯ. ನಾವು ಫಸ್ಟ್ ಶೋ ನೋಡಿ ಬಂದಿದ್ದೀವಿ, ಇದು ನಮ್ಮ ಅಭಿಪ್ರಾಯ. ಲೈನಪ್ಪಲ್ಲಿ ಸಲಾರ್ ಇದೆ, ನೆಕ್ಸ್ಟ್ ವೀಕು ನಿಂತ್ಕೊಳ್ಳುತ್ತೆ ಅನಿಸುತ್ತೆ ನನಗೆ. ಇಲ್ಲ, ಇದು ತುಂಬ ಚೆನ್ನಾಗಿದೆ. ಸಲಾರ್ ಏನು ಸರ್, ಬರೀ ಬಿಲ್ಡಪ್, ಬರೀ ವೈಲೆನ್ಸ್, ಬರೀ ಅಂಥದ್ದೇ ಇರುತ್ತೆ. ಬಟ್ ಇದು ರಿಯಾಲಿಟಿ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ರಾಜ್ಕುಮಾರ್ ಹಿರಾನಿ ಅವರು ಒಂದು ಒಳ್ಳೆ ಕತೆ ಬರೆದು ಜನಕ್ಕೆ ತೋರಿಸಿದ್ದಾರೆ. ಪ್ರತಿಯೊಬ್ಬರು ನೋಡಿ ಈಗ ಅವ್ರವ್ರ ಅಭಿಪ್ರಾಯ ನೋಡಿ ಇಂಥ ಮೂವಿನ ಬೆಳೆಸ್ಬೇಕು ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು. ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು, ಒಂದು ಸತಿ ನೋಡ್ಬೋದು ಅಷ್ಟೇ. ಇಲ್ಲ ಅಷ್ಟೊಂದೇನಿಲ್ಲ. ಐ ಥಿಂಕ್ ಸಲಾರ್ ಚೆನ್ನಾಗಿರ್ಬೋದು. ಇದು ಅಷ್ಟೊಂದೇನಿಲ್ಲ, ಒಂದು ಸತಿ ನೋಡ್ಬೋದು ಅಷ್ಟೇ. ಇದು ಇವಾಗ ಶಾರುಖ್ ಖಾನ್ ಅವ್ರದ್ದು ಕಂಟಿನ್ಯೂಸ್ 2 ಹಿಟ್ ಕೊಟ್ಟಿದ್ದಾರೆ. ಹಾಂ ಹೌದು. 3ನೇ ಹಿಟ್ ಆಗೋ ಸರ್? ಇಲ್ಲ, ಆಗಲ್ಲ. ಫ್ಲಾಪ್ ಆಗುತ್ತೆ ಅಂತ ಅನ್ಸುತ್ತೆ. ಫ್ಲಾಪ್ ಏನು ಗೊತ್ತಿಲ್ಲ, ಆದರೆ ನೋಡ್ಬೋದು, ಒಂದು ಸತಿ ನೋಡೋದು ಫಿಲಮ್. ಏನು ಮೈನಸ್ ಇದೆ ಅನಿಸುತ್ತೆ ಸರ್ ಸಿನಿಮಾದಲ್ಲಿ? ಏನು ಮೈನಸ್ ಇದೆ? ಮೈನಸ್ಸಾ? ಲೈಟಾಗಿ ಬೋರಿಂಗ್ ಅನಿಸ್ತೆ ನನಗೆ. ಸ್ವಲ್ಪ ಲೈಟಾಗಿ ಕಾಮಿಡಿ ಅಷ್ಟೇ, ಇನ್ನೇನಿಲ್ಲ. 3 Idiots ಥರ ಇಲ್ಲ? ಇಲ್ಲ. ಏನು ಇಷ್ಟ ಆಯ್ತು ಸರ್ ಮೂವಿ? ತುಂಬ ಡೈರೆಕ್ಷನ್ ಇಷ್ಟ ಆಯ್ತಾ? ಶಾರುಖ್ ಖಾನ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಆಮೇಲೆ ಒಂದು ಮೆಸೇಜ್ ಇತ್ತು ಅದರಲ್ಲಿ. ಅದೇ ಇವಾಗ ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಡಾಂಕಿ ಅನ್ನೋದು. ಅಲ್ಲ, ಡಾಂಕಿ ಅಂತಾರೆ ಅದನ್ನು. ಅದು ಎಷ್ಟೊಂದು ಜನ ಇಂಡಿಯನ್ಸ್ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಮೆಸೇಜ್ ಇತ್ತು ಅಷ್ಟೇ. ಓಕೆ. ನನಗೆ ಇದು ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು, ಮ್ಯೂಸಿಕ್ ಕೂಡ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲರದ್ದು ಚೆನ್ನಾಗಿದೆ. ಆ್ಯಕ್ಟರ್ಸ್ ತಾಪ್ಸಿ ಪನ್ನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇದು ಎಲ್ಲರಿಗಿಂತ ವಿಕ್ಕಿ ಕೌಶಲ್ದು ಓಕೆ, ಸೀಕ್ರೆಟ್ ಹೇಳಲ್ಲ, ಬಟ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸರ್ ಆಮೇಲೆ ಶಾರುಖ್ ಖಾನ್ ಅವರು 2 ಕಂಟಿನ್ಯೂಸ್ ಹಿಟ್ ಕೊಟ್ಟಿದ್ದಾರೆ. 3 ಹಿಟ್ ಆಗುತ್ತೆ? 100% ಆಗುತ್ತೆ. ಮೇ ಬಿ ಸಲಾರ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಆಗುತ್ತೆ. ಅದು ಮೂವಿ ಬಡ್ಜೆಟ್ ಕೂಡ ಕಡಿಮೆ ಇದೆ ಸರ್, ಸೊ ಆಗುತ್ತೆ. ಮೂವಿ ಎಜುಕೇಷನ್ ಪರ್ಪಸ್ಗೆ ಫಾರಿನ್ಗೆ ಹೋಗಬೇಕು ಅಥವಾ ಜಾಬ್ ಪರ್ಪಸ್ಗೆ ಹೋಗಬೇಕು ಅಂತ ಇರ್ತಾರಲ್ಲ, ಇಲ್ಲೀಗಲ್ ಆಗಿ ಹೋದಾಗ ಏನೇನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ರಾಜ್ಕುಮಾರ್ ಹಿರಾನಿ ಅವರು ತುಂಬ ಚೆನ್ನಾಗಿ ಡೀಸೆಂಟಾಗಿ ಎಲ್ಲೂ ಬೋರ್ ಆಗದಿರೋ ರೀತಿಯಲ್ಲಿ ನೀಟ್ ಫಿಲಮ್ಮು ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಸರ್ ಇವಾಗ ಶಾರುಖ್ ಖಾನ್ ಫಸ್ಟ್ 100% ಹಿಟ್ ಆಗುತ್ತೆ. ಇವಾಗ ಸಲಾರು ದೊಡ್ಡ ಮೂವೀಸ್ ಇಲ್ಲ, ಕ್ವಾಲಿಟಿ ಸಿನಿಮಾ ಇದ್ದಾಗ ನಿಂತ್ಕೊಳ್ಳುತ್ತೆ, ಇದು ನನ್ನ ಅಭಿಪ್ರಾಯ. ಅದು ಭಾಷೆ ಏನೇ ಆಗಿದ್ರು ಕೂಡ ಕಥಾವಸ್ತು ಚೆನ್ನಾಗಿದ್ದಾಗ ಸಿನಿಮಾ ಓಡುತ್ತೆ, ಚೆನ್ನಾಗಿ ಓಡುತ್ತೆ. ಓಕೆ ಸರ್. ಚೆನ್ನಾಗಿದೆ. ವೆರಿ ಗುಡ್. ಇದರಲ್ಲ ಕನ್ನಡದಲ್ಲಿ ಹೇಳ್ಬೇಕಾ? ಓಕೆ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಐ ಥಿಂಕ್ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಫಾರಿನ್ಗೆ ಹೋಗ್ಬೇಕು ಅನ್ನೋರೆಲ್ಲ ನೋಡಬೇಕು ಅನ್ಸುತ್ತೆ. ಸಖತ್ತಾಗಿದೆ ಸರ್. ಸೂಪರ್ ಆಗಿದೆ ಸರ್. 2 ಮೂವಿ ಹಿಟ್ ಆಗಿದೆ ಕಂಟಿನ್ಯೂಸ್ ಶಾರುಖ್ ಖಾನ್. ಇದು ಹಿಟ್ ಆಗುತ್ತೆ? ಇದು ಪಕ್ಕ ಹಿಟ್ ಆಗುತ್ತೆ, 100%. ವಿಕ್ಕಿ ಕೌಶಲ್ ಅವರು ಮತ್ತು ತಾಪ್ಸಿ ಪನ್ನು ಅವರು ಹೇಗೆ ಮಾಡಿದ್ದಾರೆ? ಚೆನ್ನಾಗಿದೆ ಅವ್ರದ್ದು ರೋಲ್. ಸೊ PK ರೇಂಜ್ಗೆ ಹಿಟ್ ಆಗುತ್ತಾ? PK ಅಷ್ಟೇ ಇದೆ, ಒಳ್ಳೆ ಇಮೋಷನಲ್ ಡ್ರಾಮಾ ಚೆನ್ನಾಗಿದೆ.